ಸ್ಪರ್ಧೆ ಮಾಡ್ತಿದ್ದೇನೆ. ಸುಮಾರು 3 ವರ್ಷಗಳಿಂದ ನಾನು ವಿವಿಧ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾ ಜನರ ಮಧ್ಯದಲ್ಲಿ ನಾನಿದ್ದೇನೆ. ಇವತ್ತು ಯಾಕೆ ನಾನು ಪದವೀಧರ ಕ್ಷೇತ್ರಕ್ಕೆ ನಿಂತಿದ್ದೇನೆ ಅಂತ ಹೇಳಿದ್ರೆ, ಪದವೀಧರ ಅಲ್ಲದವರು ಕೂಡ ಈ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಉದಾಹರಣೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಮರ್ ಪಾಟೀಲ್ ಅವರು ಬಿಕಾಮ್ ಅಂತ ಹೇಳಿ ಅವರು ಅಫಿಡೇವಿಟ್ನಲ್ಲಿ ಕೊಟ್ಟಿದ್ದಾರೆ. ಆದರೆ ಅದು ಬಿಕಾಮ್ ಆಗಿಲ್ಲ. ಅಲ್ಲಿರ್ತಕ್ಕಂಥವರು ನಾವೆಲ್ಲ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಆಕ್ಷೇಪಣೆ ಮಾಡಿದಾಗ ಚುನಾವಣಾಧಿಕಾರಿಗಳು 1 ಗಂಟೆವರೆಗೆ ಅದನ್ನು ಪಕ್ಕದಲ್ಲಿಟ್ಟು ನಂತರದಲ್ಲಿ ಅವರು ಇಲ್ಲ, ನಾವು ಇದನ್ನು ರಿಜೆಕ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ಯಾವುದೇ ಕಾಲಮೂಲ ಕಾಲಿದ್ರೆ ಮಾತ್ರ ನಾವು ರಿಜೆಕ್ಟ್ ಮಾಡ್ತೀವಿ, ನೀವು ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿದ್ರು. ಈಗ ಶರಣು IT ಅಂತ ವ್ಯಕ್ತಿ ಈಗ ಅವ್ರು ಗೆದ್ದು ಸರಿ ಅವರು ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಿ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅಭ್ಯರ್ಥಿಗಳು. ಇಂಥ ಪದವೀಧರರಾದವರಿಗೆ ಪದವೀಧರ ಸಮಸ್ಯೆಗಳೇ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಮತ್ತು BJP ಈಗಿರ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಒಂದು ಬಾರಿ ಅಧಿಕಾರಗಳನ್ನು ಅನುಭವಿಸಿದ್ದಾರೆ. ಪದವೀಧರ ಸಮಸ್ಯೆಗಳನ್ನು ಯಾವ ಅವರು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡ್ರೆ ಬಗೆಹರಿಸೋದು, ಅರ್ಥನೇ ಮಾಡ್ಕೊಂಡಿಲ್ಲ ಅಂದಮೇಲೆ ಬಗೆಹರಿಸೋಕ್ಕಾಗಿಲ್ಲ. ನಮ್ಮ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಸುಮಾರು 7 ಲಕ್ಷ ಜನ ಪದವೀಧರ ಇದ್ದಾರೆ. ಆದರೆ ಇವತ್ತು 1,56,000 ಇವತ್ತು ಮತದಾರ ಪಟ್ಟಿಯಲ್ಲಿ, ಅಂದರೆ 22% ಮಾತ್ರ ಮತದಾರ ಪಟ್ಟಿಯಲ್ಲಿ ಪದವೀಧರರು ಇವತ್ತು ನೋಂದಣಿ. ಅದು ಯಾವ ರೀತಿ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತಂದರೆ, ಏನು ಈ ಕ್ಯಾಂಡಿಡೇಟ್ಗಳದಲ್ಲ ಅವರು ನಾವು 10,000 ಮಾಡಿಸಿವಿ, 15,000 ಮಾಡಿಸಿವಿ ಅಂತೇಳಿ ಅವರೇ ಈ ಒಂದು ಪದವೀಧರನ್ನು ಅವರು ಈ ವೋಟರ್ ಲಿಸ್ಟ್ನಲ್ಲಿ ಮಾಡಿದ್ರು. ಹಾಗಾಗಿ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ಪದವೀಧರರು ನಾವು ಆಯ್ಕೆ ಆದರೆ ಏನು ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರ ಪಟ್ಟಿ ಏನು ತಯಾರಾಗ್ತದೆ ಅದೇ ರೀತಿಯಾಗಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾಡಬಾರ್ದು, ಪ್ರತಿ ವರ್ಷವೂ ಮತದಾರ ಪಟ್ಟಿಯಲ್ಲಿ ಅವರು ಇರಬೇಕು ಅಂತಕ್ಕಂಥದ್ದು ಕಡ್ಡಾಯವಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಮ ಭಾಗ ಇವತ್ತು ಕರ್ನಾಟಕದಲ್ಲೇ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶ. ಈ ಪದವೀಧರರು ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆ ಆದಂಥವರು ಇವರು ಏನು ಮಾಡ್ತಾ ಇದ್ದಾರೆ? ಇವತ್ತು ಎಲ್ಲ SSLC ಆಗಿರ್ಬೋದು, PUC ಆಗಿರ್ಬೋದು, ಫಲಿತಾಂಶಗಳು ಇವತ್ತು ಕಡಿಮೆ ಇದಾವೆ. ಇದ್ರದ್ದು ಏನು ಸಮಸ್ಯೆ? ಅಲ್ಲಿ ಏನು ಪಾಠೋಪಕರಣಗಳಿಲ್ಲ, ಅಥವಾ ಏನಾದರೂ ಮೂಲಭೂತ ಸೌಕರ್ಯಗಳಿಲ್ಲ, ಅಥವಾ ಶಿಕ್ಷಕರ ಕೊರತೆ ಇದೆಯಾ, ಕೊಠಡಿಗಳ ಕೊರತೆ ಇದೆಯಾ? ಇದ್ರ ಬಗ್ಗೆ ಯಾರು ಏನು ಮಾಡಿಲ್ಲ. ಸುಮಾರು 1972ರಿಂದ ಏನು ಪದವೀಧರ ಚುನಾವಣೆ ಅದಾವೋ ಇವರು 2 ಪಾರ್ಟಿಯವರು ಮಾತ್ರ ಆಯ್ಕೆ ಆಗ್ಯಾರ, ಯಾರು ಪಕ್ಷೇತರ ಆಯ್ಕೆ ಆಗಿಲ್ಲ. ಅದರಲ್ಲಿ ನಮ್ಮ ಕೊಪ್ಪಳ ಭಾಗ ಅಂತೂ ನಿರ್ಲಕ್ಷ್ಯ ಆಗಿದೆ. ಹೆಂಗಾಗಿದೆ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಕಡೆಗಣಿಸಿದ್ದಾರೆ, ನಮ್ಮ ಈಶಾನ್ಯ ಕರ್ನಾಟಕ ಪ್ರದೇಶದಲ್ಲಿ ಈ ಕೊಪ್ಪಳ ಭಾಗ ಮತ್ತು ವಿಜಯನಗರ, ಬಳ್ಳಾರಿಯಿಂದ ಕಡೆಗಣಿಸಿದ್ದಾರೆ. ಕೇವಲ ಗುಲ್ಬರ್ಗದವರು ಮತ್ತು ಬೀದರ್ನವರು ಮಾತ್ರ ಆಯ್ಕೆ ಆಗಿದೆ. ಹಾಗಾಗಿ ಈ ಭಾಗದಿಂದ ನಾವು ಸ್ಪರ್ಧೆ ಬಯಸಿದ್ದೇವೆ. ಪದವೀಧರರಿಗೆ ಏನು ಅನ್ಯಾಯ ಆಗ್ತಾ ಇದೆ? ಇವತ್ತು ಪದವೀಧರರಿಗೆ ಒಂದೇ ಶಿಕ್ಷಕರು ಅಷ್ಟೇ ಅಲ್ಲ, ಶಿಕ್ಷಕರ ಕ್ಷೇತ್ರದಲ್ಲಿದ್ದಾರೆ, ವಕೀಲರಿದ್ದಾರೆ, ಮತ್ತು ಡಾಕ್ಟರ್ ಇಂಜಿನಿಯರ್ಗಳಿದ್ದಾರೆ, IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪದವೀಧರರಿದ್ದಾರೆ, ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಅವ್ರ ಬಗ್ಗೆ ಯಾರೂ ಇಲ್ಲ. ಹಾಗಾಗಿ ಆ ಪದವೀಧರರು ಒಂದು ಬಾರಿ ಕೂಡ ಏನು ಪರಿಷತ್ನಲ್ಲಿ ಗಂಭೀರವಾದಂಥ ಚರ್ಚೆನೂ ಮಾಡಿಲ್ಲ, ಹೋರಾಟನೂ ಮಾಡಿಲ್ಲ. ಇವತ್ತು ನಾವು ಬಸವರಾಜ ಹೊರಟ್ಟಿ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಇವತ್ತು ನಾವು ಪಕ್ಷಾತೀತವಾಗಿ ನಾವು ಯಾಕಂದ್ರೆ 8 ಬಾರಿ ಆಯ್ಕೆ ಆಗಿದ್ದಾರೆ ಅವರು ಅಂತಂದರೆ ಪಕ್ಷೇತರ. ನಾವು ಇನ್ನೇನು ಮಾಡ್ತೀವಿ? ಪಕ್ಷೇತರ ಅಂದರೆ ಏನು ಬಿಡಪ್ಪ, ದುಡ್ಡಿದ್ದಾರೆ ಅಷ್ಟೇ, ಪಾರ್ಟಿ ಇದ್ದಾರೆ ಅಷ್ಟೇ ಅಂತಕ್ಕಂಥ ನಮ್ಮದು ಕೀಳಿನ ಮೇಲಿಂದ ನಾವು ಇವತ್ತು ಈ ರೀತಿ ಇದ್ದೀವಿ. ಇವತ್ತು ಬಸವರಾಜ ಹೊರಟ್ಟಿ ಅವರು ಇವತ್ತು ಸಭಾಪತಿ ಹೋದ್ರು, ಅವರು ಪಕ್ಷೇತರ ಮತ್ತು ಲೋಕ ಜನ ಆಮೇಲೆ ಜನತಾದ ಬೇರೆ ಬೇರೆ ಪಾರ್ಟಿಯಲ್ಲಿ ಹಾಕಿ ಅವರು ನಮ್ಮಲ್ಲಿ ಆ ಭಾವನೆ ಇಲ್ಲ. ಹಾಗಾಗಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ 22ನೇ ತಾರೀಕಿಗೆ ಒಂದು ಪತ್ರಿಕೆಯಲ್ಲಿ ಏನು ಹೇಳಿದ್ರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ, ಸುಮಾರು 27,000 ಕೊಠಡಿಗಳು ಸೋತು ಅಂತ ಹೇಳಿದ್ರು.
ಅಂದ್ರೆ 27,000 ಕೊಠಡಿಗಳು ಈಗ ಸೋಲಾಕತ್ತವ. ಯಾಕೆ ನಿಮ್ಮ ಅವಧಿಯಲ್ಲಿ ಸೋಲಿಲ್ಲ ಕೊಠಡಿಗಳು? ನೀವೇನು ಮಾಡ್ತಿದ್ರಿ ಮುಖ್ಯಮಂತ್ರಿಗಳಿದ್ದಾಗ? ಶಶಿಧರ್ ದೋಷಿ ಅವರು ಯಾಕೆ ಕೊಟ್ಟಾರ? 25 ವರ್ಷಗಳಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಹುದ್ದೆಗಳು ಖಾಲಿ ಅದಾವ. 25 ವರ್ಷಗಳಿಂದ ಅವರೇ ಈ ಶಿಕ್ಷಕ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅದು 25 ವರ್ಷಗಳಿಂದ ನೀವಲ್ಲ. ಆಗ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರತಕ್ಕಂಥ ಸ್ಥಾನಗಳನ್ನು ತುಂಬಲಿಕ್ಕೆ ಆಗಲಿಲ್ಲ ನಿಮಗೆ. ಮತ್ತೆ ಯಾಕೆ ನೀವು ಆಯ್ಕೆ ಆಗಿದ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡ್ತೀವಿ. ಇವತ್ತು ಜ್ವಲಂತ ಸಮಸ್ಯೆಗಳು ಇವತ್ತು ಕೊಠಡಿಗಳು ಶಾಲೆ ಇವತ್ತಿನಿಂದ ಇವತ್ತು ಪ್ರಾರಂಭ. ಇವತ್ತು 31 ಪ್ರಾರಂಭೋತ್ಸವ ಮಳೆಗಾಲ. ಈಗ ಇನ್ನೂ ಆದರೂ ಏನಪ್ಪ ಅಂದ್ರೆ ಆ್ಯಕ್ಷನ್ ಪ್ಲಾನ್ ಕೇಳ್ಕೊಡ್ತಾರೆ ಇಲಾಖೆ. ಅಂದರೆ ಮಳೆಗಾಲ ಮುಗಿದು ಹೋಗ್ಬೇಕು, ಅವೆಲ್ಲ ಕೊಠಡಿ ರಿಪೇರಿ ಆಗ್ಬೇಕಾದ್ರೆ. ಇಂಥ ಪರಿಸ್ಥಿತಿಯಲ್ಲಿ ಈಶಾನ್ಯ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಜನ ನಾವು ಇದೀವಿ. ಹಾಗಾಗಿ ನಾವು ಆಯ್ಕೆ ಆದರೆ ಇಲ್ಲಿ ಕೈಗಾರಿಕೆಗಳಿಗೆ ಒತ್ತು ಕೊಡ್ತೀವಿ. IT-BT ಕಂಪನಿಗಳು ಇವತ್ತು ಬೇರೆ ಬೇರೆ ಕಡೆ ಪದವೀಧರರು ದುಡಿಯಕ್ಕೆ ಹೋಗ್ತಾರೆ. ಕಾಫಿ ತೋಟ ಮಂಗಳೂರು ಕಡೆ ಬೇರೆ ಬೇರೆ ಡಿಗ್ರಿ ಆದವರು ಏನು ಯಾವ ರೀತಿ ಗುಳೆ ಹೋಗ್ತಾ ಹೋಗೋದು ನಮ್ಮ ಜನ ಹುಡುಗರು, ಹಂಗೆ ಅವ್ರು ವಿದ್ಯಾವಂತರು ಪದವೀಧರರು ಹೋಗ್ತಾ ಇದ್ದಾರೆ. ಒಂದು ಕಡೆ ಅವರು ಪಕೋಡ ಮಾಡಕ್ಕೆ ಹೇಳ್ತಾರೆ, ಒಂದು ಕಡೆ ಅವರು 2,000 ಕೊಟ್ಟರೆ ನಮ್ಗೆ ಭಿಕ್ಷೆ ಪದವೀಧರು. ಅಂದರೆ ಅದು ಕೇವಲ ಒಂದೇ ಪೀರಿಯಡ್, ಇದೇ ವರ್ಷ ಪಾಸ್ ಆದಾಗ ಮಾತ್ರ. ಅಂದ್ರೆ ಹಿಂದಿದ್ದವ್ರು ಏನಾಗಬೇಕು? ಹಿಂದಿದ್ದಂಥ ಪದವೀಧರ ಅಲ್ಲ ಅವರು, ಮತ್ತು ಅವ್ರಿಗೇನು ಪರಿಹಾರ? ಹಾಗಾಗಿ ಅವ್ರಿಗೆ ಉದ್ಯೋಗ ಕೊಡಬೇಕು. ಇಲ್ಲದೆ ಇದ್ರೆ ಪ್ರತಿ ದಿನ 20,000 ಕೊಡ್ಬೇಕಂತಕ್ಕಂಥದ್ದು ಹೋರಾಟ ನಮ್ಗೆ ಆಗ್ತಿತ್ತು. ಯಾಕಂದ್ರೆ ಈಗ ಮಹಾಲಕ್ಷ್ಮಿ ಯೋಜನೆಯಲ್ಲಿ 10,300 ಸಿಗುತ್ತಂತವ್ರಿಗೆ ಕೊಳ್ಳಿ, ಬೇಡ ನಂಗಲ್ಲ ಕೊಳ್ಳಿ. ಯಾರ್ಯಾರು ಯೋಜನೆ ಕೊಳ್ಳಿ, ನಾವು ಅವ್ರಿಗೆ ಯಾರಿಗೂ ಬೇಡ ನಂಗಲ್ಲ. ನೀವೇನಾದ್ರು ಅದನ್ನು ಫ್ರೀ ಮಾಡಿಲ್ಲ ನಮ್ಗೆ ಯಾರು ಪದವೀಧರು. ಇವತ್ತು 25 ವರ್ಷಗಳವರೆಗೆ ಓದ್ತಾರೆ. BA ಮುಗಿಬೇಕಾದ್ರೆ ಮತ್ತೆ MA PhD ಮುಗಿದ್ರೆ ಅವ್ರಿಗೆ 25-30 ವರ್ಷ. ಅಂದರೆ ಅವರು ಏನೋ ಒಂದು ಆಸೆ ಇಟ್ಕೊಂಡು ಓದಿರ್ತಾರೆ ನಮ್ಮ ಜನ ಬಡವರು. ಹಾಗಾಗಿ ಪದವೀಧರಿಗೆ ಇಲ್ಲಿ ನಾವು ನ್ಯಾಯ ಕೊಡಬೇಕಾದ್ರೆ ಪಕ್ಷಾತೀತವಾಗಿ ಇವತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಮ್ಮನ್ನು ಆಯ್ಕೆ ಮಾಡ್ಬೇಕಂತ ಹೇಳಿ ತಮ್ಮ ಪತ್ರಿಕಾ ಮೂಲಕ ನಾನು ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅನೇಕರು ಏನು ಕೆಲಸ ಮಾಡಿಲ್ಲ, ಶಾಸಕರು ಏನು ಮಾಡಾಗಲ್ಲ, ಅವರೆಲ್ಲ ಸುಮ್ಮನೆ ಈಗ ಪದವೀಧರು ನೋಡ್ರಿ. ಎಲ್ಲದಕ್ಕೂ ಸಣ್ಣ ಗ್ರಾಮ ಪಂಚಾಯತಿ